ಆರ್ಟ್ ಮತ್ತು ಸೈನ್ಸ್ ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ. ವಾಂಟಾನ್ ನೂಡಲ್ಸ್ ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನನ್ನ ಹಾಂಗ್ಕಾಂಗ್ ಸೋಲೋ ಟ್ರಿಪ್ನ 4th ಡೇ ಆ್ಯಂಡ್ ಆಲ್ಸೋ ಲಾಸ್ಟ್ ಡೇ. ನಾನಿವತ್ತು ಬೆಳಗ್ಗೆ ಎದ್ದು ಮ್ಯೂಸಿಯಮ್ ಆಫ್ ಹಿಸ್ಟ್ರಿ ನೋಡೋಕ್ಕಂತ ಹೊರಟೆ. ಇದಿರೋದು TSTನಲ್ಲೇ. ಆಮೇಲೆ ಈ ಮ್ಯೂಸಿಯಂ ಟೈಮಿಂಗ್ಸ್ ವೀಕ್ ಡೇಸ್ 10 to 6 PM ಆ್ಯಂಡ್ ವೀಕೆಂಡ್ಸ್ 10 to 7 PM ಮತ್ತು ಟ್ಯೂಸ್ಡೇಸ್ ಕ್ಲೋಸ್ ಮಾಡಿರ್ತಾರೆ. ಈ ಮ್ಯೂಸಿಯಂನಲ್ಲಿ ಹಾಂಗ್ಕಾಂಗ್ನ ಹಿಸ್ಟ್ರಿ ತಿಳ್ಕೊಬೋದು. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಂದರೆ ಅಡ್ಮಿಷನ್ ಇಲ್ಲಿ ಫೀ. ಈ ಮ್ಯೂಸಿಯಂನ ನೋಡೋಕ್ಕೆ 1.5 to 2 ಗಂಟೆ ಬೇಕಾಗತ್ತಷ್ಟೆ. ಇಲ್ಲಿ ನಮಗೆ ಪ್ರೀ ಹಿಸ್ಟಾರಿಕ್ ಟೈಮ್ಸ್ ಆಫ್ ಹಾಂಗ್ಕಾಂಗ್ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನಿಮಗೆ ಫಾಸಿಲ್ಸ್ ಬಗ್ಗೆ, ರಾಕ್ಸ್ ಬಗ್ಗೆ ಇಂಟ್ರೆಸ್ಟ್ ಎಲ್ಲ ಇದ್ದರೆ ಈ ಮ್ಯೂಸಿಯಂ ತುಂಬ ಇಷ್ಟ ಆಗುತ್ತೆ. ಮತ್ತು ಹಾಂಗ್ಕಾಂಗ್ ಫೋಕ್ ಕಲ್ಚರ್ ಎಕ್ಸಿಬಿಟ್ಸ್ ಇಲ್ಲಿ ಇಟ್ಟಿದ್ದಾರೆ. ಆಮೇಲೆ ಅವ್ರ ಕಲ್ಚರ್, ಕಸ್ಟಮ್ಸ್, ಫೆಸ್ಟಿವಲ್ಸ್ ಬಗ್ಗೆ ಕೂಡ ನಾವು ತಿಳ್ಕೊಬೋದು. ಇಲ್ಲಿ ನೀವು ನೋಡ್ತಿರೋ ಹಾಗೆ ಆವಾಗಿನ ಕಾಲದ ರೂಲರ್ಸ್ ಯೂಸ್ ಮಾಡ್ತಿದ್ದಿದ್ದು ಬಟ್ಟೆ ಮತ್ತು ಪಾತ್ರೆ ಸಾಮಗ್ರಿ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ OPM ವಾರ್ ಬಗ್ಗೆ ಮತ್ತು ಹಾಂಗ್ಕಾಂಗ್ ಹೆಂಗೆ ಬ್ರಿಟಿಷ್ ಅವರ ಅಂಡರ್ ಹೋಯಿತು ಅಂತ ಎಲ್ಲ ತಿಳ್ಕೊಬೋದು. ಆಮೇಲೆ ವಾರ್ ಆದಮೇಲೆ ಹಾಂಗ್ಕಾಂಗ್ ಹೇಗೆ ರಿಕವರ್ ಆಗಿ ಇವಾಗ ಇಷ್ಟು ದೊಡ್ಡ ಸಿಟಿಯಾಗಿ ಬೆಳೆದಿದೆ ಅಂತ ಕೂಡ ತಿಳ್ಕೊಬೋದು. ಇಲ್ಲಿ ಮ್ಯೂಸಿಯಮ್ ಆಫ್ ಹಿಸ್ಟ್ರಿ ಮುಗಿಸ್ಕೊಂಡು ಆಚೆ ಬಂದರೆ ಇಲ್ಲಿ 3 ಮ್ಯೂಸಿಯಮ್ಸ್ ಇದೆ ಹತ್ತತ್ರನೇ. ಹಿಸ್ಟ್ರಿ, ಆರ್ಟ್ ಮತ್ತು ಸೈನ್ಸ್ 3 ಬಟ್ ಸದ್ಯಕ್ಕೆ ಮ್ಯೂಸಿಯಮ್ ಆಫ್ ಹಿಸ್ಟ್ರಿ ಒಂದೇ ಓಪನ್ ಆಗಿತ್ತು. ಅದಕ್ಕೆ ಹೋಗಿ ನೋಡ್ಕೊಂಡು ಬಂದೆ. ಚೆನ್ನಾಗಿದೆ. ಅವರು ಮೇನ್ಲಿ 3 ಡೈನಾಸ್ಟೀಸ್ ಬಗ್ಗೆ ಎಕ್ಸ್ಪ್ಲೇನ್ ಅಂದರೆ ಡೀಟೇಲ್ಸ್ ಇಟ್ಟಿದ್ದಾರೆ ಅಲ್ಲಿ. ಏನಂದರೆ ಒಂದು ಜಿಯಾ, ಇನ್ನೊಂದು ಝಂಗ್, ಇನ್ನೊಂದು ಶಾನ್ ಅಂತ 3 ಡೈನಾಸ್ಟಿ ಬಗ್ಗೆ. ಸೊ ಅದರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಶಾಂಗ್ ಡೈನಾಸ್ಟಿ. ಅವ್ರದ್ದು ಹಿಸ್ಟ್ರಿ ತುಂಬ ಇಂಟ್ರೆಸ್ಟಿಂಗ್ ಇದೆ. ಅವ್ರೇನಂತ ಅಂದರೆ ದೇ ಬಿಲೀವ್ ದಟ್ ಅವ್ರನ್ನ ಕ್ರಿಯೇಟ್ ಮಾಡಿದ್ದು ಒಬ್ಬರು ಶಾಂಗ್ ಡಿ ಅಂತ. ಇವ್ರು ಶಾಂಗ್ ಡೈನಾಸ್ಟಿನ ಕ್ರಿಯೇಟ್ ಮಾಡಿಬಿಟ್ಟು ಹೆವೆನ್ನಲ್ಲಿ ಇರ್ತಾರೆ ಅಂತ ಇವ್ರು ನಂಬ್ತಾರೆ. ಮತ್ತು ಇವ್ರು ಶಾಂಗ್ ಡೈನಾಸ್ಟಿ ಅವ್ರು ಹೆಂಗಂದರೆ ಶಾಂಗ್ ಡಿನ ದೇ ವರ್ ಕನ್ಸಿಡರಿಂಗ್ ಹಿಮ್ ಈಕ್ವಲ್ ಟು ಗಾಡ್. ಸೊ ದೇ ವರ್ ಕಮ್ಯುನಿಕೇಟಿಂಗ್ ವಿತ್ ಹಿಮ್ ಅಂತ ಇವ್ರು ನಂಬ್ತಾ ಇದ್ರು. ಅಂದರೆ ಶಾಂಗ್ ಡಿ ಅವರು ಇವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾರೆ ಅಂತ. ಅದು ಹೆಂಗೆ ಕಮ್ಯುನಿಕೇಟ್ ಮಾಡ್ತಿದ್ರು ಅಂದರೆ ಈ ಶಾಂಗ್ ಡೈನಾಸ್ಟಿ ಅವ್ರು ಏನು ಮಾಡೋರು ಅಂದರೆ ಈ ಟರ್ಟಲ್ಸ್ ಶೆಲ್ ಇರುತ್ತಲ್ಲ, ಟರ್ಟಲ್ಸ್ ಶೆಲ್ ಮೇಲೆ ಕ್ವೆಶನ್ಸ್ ಬರೆಯೋರು. ಅಂದರೆ ಯಾವಾಗ ಕ್ರಾಪ್ಸ್ ಹಾಕಬೇಕು, ಆಮೇಲೆ ಏನೋ ಈ ಊರಿಗೆ ಹೋಗಿ ಇನ್ವೇಟ್ ಮಾಡಬೇಕಾ ಬೇಡವಾ, ಈ ಥರ ಎಲ್ಲ ಟರ್ಟಲ್ ಶೆಲ್ಸ್ ಮೇಲೆ ಕ್ವೆಶ್ಚನ್ ಬರೆಯೋರು. ಆ ಕ್ವೆಶ್ಚನ್ ಬರೆದ್ಬಿಟ್ಟು ಆ ಟರ್ಟಲ್ ಶೆಲ್ನ ಸುಡೋರು. ಸುಟ್ಟಾದ್ಮೇಲೆ ಆ ಟರ್ಟಲ್ಸ್ ಶೆಲ್ ಏನು ಕ್ರ್ಯಾಕ್ ಆಗ್ತಿತ್ತಲ್ಲ, ಅದು ಯಾವ ರೀತಿ ಕ್ರ್ಯಾಕ್ ಆಗುತ್ತೆ ಅಥವಾ ಯಾವ ಡಿಸೈನ್ ಮೇಲೆ ಕ್ರ್ಯಾಕ್ ಆಗುತ್ತೆ ಅದ್ರ ಮೇಲೆ ದೇ ಯೂಸ್ ಟು ಅಂದರೆ ಕಮ್ ಟು ಅ ಕನ್ಕ್ಲೂಷನ್ ವೆದರ್ ಇಸ್ ಇಟ್ ಎನ್ ಎಸ್ ಆರ್ ನೋ ಅಂತ. ಸೊ ಈ ಥರ ಎಲ್ಲ ತುಂಬ ಏನೇನೋ ರಿಚುವಲ್ಸ್ ಎಲ್ಲ ಫಾಲೋ ಮಾಡ್ತಾಯಿದ್ರು. ಅದಾದಮೇಲೆ ಅವ್ರು ಇನ್ನೊಂದು ಏನಂತಂದರೆ ಯಾರು ಒಬ್ಬರು ಅವ್ರ ಫ್ಯಾಮಿಲಿಯವರು ತೀರೋದಾಗ ಅವ್ರನ್ನ ಮಣ್ಣು ಮಾಡಬೇಕಾದ್ರೆ ಅವರು ಆ ಬಾಡಿ ಜೊತೆಗೆ ಅವ್ರು ಯೂಸ್ ಮಾಡ್ತಿದ್ದಿದ್ದು ಐಟಮ್ಸ್ನೆಲ್ಲ ಮಣ್ಣು ಮಾಡೋರು. ಸೊ ಇವರು ಬಿಫೋರ್ ಲೈಫ್, ಆಫ್ಟರ್ ಲೈಫ್ ಮೇಲೆ ತುಂಬ ನಂಬ್ತಾಯಿದ್ರು. ಅದು ಏನೇನೆಲ್ಲ ಬರಿ ಮಾಡೋದಂದರೆ ಚಾರಿಯಟ್ಸ್, ಆಮೇಲೆ ಏನು ಹಾರ್ಸಸ್, ಇವಾಗ ಅವ್ರು ಯೂಸ್ ಮಾಡ್ತಿದ್ದಿದ್ದು ಹಾರ್ಸಸ್, ಆಮೇಲೆ ಅವ್ರ ಪೆಟ್ಸ್ನ ಕೂಡ ಸಾಯಿಸ್ಬಿಟ್ಟು ಬರಿ ಮಾಡೋರು. ಆಮೇಲೆ ಅವ್ರ ಕ್ಲೋತ್ಸ್ ಮತ್ತು ಅವ್ರ ಆರ್ನಮೆಂಟ್ಸ್, ಆಮೇಲೆ ಪಾತ್ರೆ ಸಾಮಾನುಗಳು ಅಡುಗೆ ಮಾಡ್ಕೊಳ್ಳೋಕ್ಕೆ, ಆಫ್ಟರ್ ಲೈಫೆಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಪಾತ್ರೆ ಸಾಮಾನುಗಳು ಎಲ್ಲದನ್ನು ಬರಿ ಮಾಡ್ತಾಯಿದ್ರು. ಸೊ ಅವ್ರು ಈ ಥರ ಎಲ್ಲ ನಂಬ್ತಿದ್ರು. ಆಮೇಲೆ ದೇ ಲಿವ್ಡ್ ಎ ವೆರಿ ಲಕ್ಸುರಿಯಸ್ ಲೈಫ್. ಆಮೇಲೆ ಈ ಚೈನಾದು ಎಲ್ಲ ಫ್ಯಾಮಿಲಿ ನೇಮ್ಸ್ನು ಕೂಡ ಈ 3 ಈ ಡೈನಾಸ್ಟಿಗೆ ಟ್ರ್ಯಾಕ್ ಮಾಡ್ಬೋದಂತೆ. ದ್ಯಾಟ್ ವಾಸ್ ಸಮಥಿಂಗ್ ನ್ಯೂ. ಅದಾದಮೇಲೆ ಸೊ ಅಂದರೆ ಮತ್ತು ಈ ಮ್ಯೂಸಿಯಮಲ್ಲಿ ಬೇಸಿಕ್ಲಿ ಈ 3 ಡೈನಾಸ್ಟಿ ಅವರು ಯೂಸ್ ಮಾಡ್ತಿದ್ದಿದ್ದು ವೆಸಲ್ಸು ಮತ್ತು ಪಾಟ್ಗಳು, ಆಮೇಲೆ ಈ ಏನು ವೈನ್ ಕಂಟೈನರ್ಸ್, ಆಮೇಲೆ ಅವ್ರದ್ದು ಜ್ಯುವೆಲ್ರಿ. ಆಮೇಲೆ ಇವರು ಚೈನಾದಲ್ಲಿ ಜೇಡನ್ನು ತುಂಬ ನಂಬ್ತಾರೆ. ಇನ್ಫ್ಯಾಕ್ಟ್ ಇದು ತುಂಬ ಆಸ್ಪಿಷಿಯಸ್ ಆಗಿ ಅಂದರೆ ತುಂಬ ಆಸ್ಪಿಷಿಯಸ್ ಆಗಿ ಕನ್ಸಿಡರ್ ಮಾಡ್ತಾರೆ ಜೇಡ್ ಸ್ಟೋನ್ನ. ಅದರಲ್ಲಿ ಅದೇ ಒಂದೊಂದು ಕಿಂಗು ಒಂದೊಂದು ಫೇವ್ರೆಟ್ ಜೇಡ್ ಅಂತ ಇರುತ್ತಲ್ಲ, ಅದನ್ನೆಲ್ಲ ಇಟ್ಟಿದ್ರು. ಅದಾದಮೇಲೆ ಇನ್ಫ್ಯಾಕ್ಟ್ ಇವರು ಬ್ರಾನ್ಸ್ನ ಕೂಡ ದೇ ವ್ಯಾಲ್ಯೂಡ್ ಮೋರ್ ದೆನ್ ಗೋಲ್ಡ್ ಬ್ರಾನ್ಸ್ನ, ಬಿಕಾಸ್ ಬ್ರಾನ್ಸ್ ವಾಸ್ ಯೂಸ್ಡ್ ಮೋರ್ ಫಾರ್ ಮಿಸೈಲ್ಸ್, ಆಮೇಲೆ ಈ ವ್ಯವಸಾಯಕ್ಕೆ ಬೇಕಾಗಿರುವಂಥ ಏನದು ಸಾಮಾನುಗಳು, ಅದಕ್ಕೆಲ್ಲ ಬ್ರಾನ್ಸ್ನ ತುಂಬ ಉಪಯೋಗಿಸ್ತಿದ್ರು. ಸೊ ಬ್ರಾನ್ಸ್ಗೆ ಆಬ್ವಿಯಸ್ಲಿ ತುಂಬ ವ್ಯಾಲ್ಯೂ ಇತ್ತು ಚೈನಾದಲ್ಲಿ ಮುಂಚೆ.
ಸೊ ಈ ಥರ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಮ್ಯೂಸಿಯಮ್ ಆಫ್ ಹಿಸ್ಟ್ರಿ ನೋಡ್ಬೋದು. ಸ್ವಲ್ಪ ಬೋರ್ ಆಗುತ್ತೆ, ಅಂದರೆ ನಮಗೇನು ಗೊತ್ತೇ ಇರಲ್ಲ ಅಲ್ಲ ಚೈನಾ ಹಿಸ್ಟ್ರಿ ಬಗ್ಗೆ, ಸ್ವಲ್ಪ ಬೋರ್ ಆಗುತ್ತೆ. ಬಟ್ ಅದೇ ಫುಲ್ ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ಓದ್ಕೊಂಡು ಹೋದಾಗ ಸ್ವಲ್ಪ ಅರ್ಥ ಆಗುತ್ತೆ. ನಾನು ಊಟ ಮುಗಿಸ್ಕೊಂಡು ಇಲ್ಲೇ ವಿಕ್ಟೋರಿಯಾ ಹಾರ್ಬರ್ ಹತ್ರ ಬಂದೆ. ಮತ್ತೆ ಚೆನ್ನಾಗಿದೆ ಇವಾಗಲೂ ಕೂಡ. ಅಂದರೆ ನಾನು ಅವತ್ತು ಬಂದಾಗ ಫುಲ್ ಕ್ಲೌಡಿ ಇತ್ತು, ಇವತ್ತು ಸ್ವಲ್ಪ ಕ್ಲೌಡಿ ಇದೆ, ಬಟ್ ಓಕೆ ಚೆನ್ನಾಗಿದೆ. ಸೊ ಈ ವಿಕ್ಟೋರಿಯಾ ಹಾರ್ಬರ್ ದಾಟಿ ಏನಿದೆ ಅಲ್ಲ, ದಟ್ ಇಸ್ ಹಾಂಗ್ಕಾಂಗ್ ಐಲ್ಯಾಂಡ್. ಇವಾಗ ನಾನಿರೋದು ಕೌವ್ಲೂನ್ ಅಂತ ಏರಿಯಾ ಹೆಸರು. ಆಮೇಲೆ ನಿನ್ನೆ ಬಿಗ್ ಬುದ್ಧ ಹತ್ರ ಹೋಗಿದ್ದು ಅದು ಲಾಂಟಾವ್ ಐಲ್ಯಾಂಡ್ಸ್ ಅಂತ ಕರೀತಾರೆ. ಸೊ ಇದು ಕೌವ್ಲೂನ್ ಅನ್ನೋದು ಒಂದು ಸ್ವಲ್ಪ ಪೆನಿನ್ಸುಲಾ ಥರ, ಅದು ಲೈಕ್ ಪ್ರಾಪರ್ ಐಲ್ಯಾಂಡ್. ಬಟ್ ಎಲ್ಲದೂ ಕೂಡ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ಸ್ ಆಫ್ ಚೈನಾ ಅಂತಾರೆ. ಅಂದರೆ ಲೈಕ್ ಎಲ್ಲದು ಹಾಂಗ್ಕಾಂಗ್ಗೆ, ಬಟ್ ಏರಿಯಾ ಹೆಸರು ಸ್ವಲ್ಪ ಬೇರೆ ಇದೆ ಅಷ್ಟೇ. ಸಕ್ಕದಾಗಿದೆ, ತುಂಬ ತಣ್ಣಗೆ ಗಾಳಿ ಬೀಸ್ತಿದೆ. ಇಲ್ಲೇ ರೋಡು, ಇಲ್ಲೇ ಹಾರ್ಬರ್ ನೋಡಿ. ಇದೆಲ್ಲ ಕ್ರೂಸ್ ಟ್ರಿಪ್ಸ್ ಹೋಗ್ತಾ ಇದ್ದಾರಲ್ಲ, ಹೋಗ್ಬೋದು. ನಾನು ಹೋಗಲಿಲ್ಲ ಬಿಕಾಸ್ ದುಬೈಯಲ್ಲಿ ಒಂದು 2-3 ಸತಿ ಹೋಗಿದ್ದೀನಿ ನಾನು, ಹಾಗಾಗಿ ನಾನು ಹೋಗಲಿಲ್ಲ. ಅಂದರೆ ಸಿಮಿಲರ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಲ್ಲಿ. ಐ ಥಿಂಕ್ ಡಿನ್ನರ್ ಕೂಡ ಇರುತ್ತೆ ಅನಿಸುತ್ತೆ. ಇಟ್ಸ್ ಲೈಕ್ 2 hour ಟ್ರಿಪ್. ಅಂದರೆ ಒಂದು 6 ಗಂಟೆ ಹಂಗೆ ಹೋದರೆ ಸಿಂಫನಿ ಆಫ್ ಲೈಟ್ಸ್ ಎಲ್ಲ ಮುಗಿಸ್ಕೊಂಡು, ಅಂದರೆ ಅಲ್ಲೇ ನೀರ ಮೇಲೆ ಸಿಂಫನಿ ಆಫ್ ಲೈಟ್ಸ್ ಎಲ್ಲ ನೋಡಿಕೊಂಡು ಆಮೇಲೆ ವಾಪಸ್ ಬರೋದು. ಸೊ ಅದೇ ಥರ ಡಿಫ್ರೆಂಟ್ ಪ್ಯಾಕೇಜಸ್ ಇದೆ. ನಾನು ಆಗಲೇ ಹೇಳ್ತಿದ್ದಾಗೆ ತುಂಬ ಮೋಸ್ಟ್ ಆಫ್ ದ ಟೂರಿಸ್ಟ್ ಅಟ್ರಾಕ್ಷನ್ಸ್ ಇರೋದು ಹಾಂಗ್ಕಾಂಗ್ ಐಲ್ಯಾಂಡಲ್ಲೇ. ಅಂದರೆ ಅಲ್ಲಿ ಲೈಕ್ ಡಿಸ್ನಿ ಲ್ಯಾಂಡ್ ಇರೋದು, ಮತ್ತು ವಿಕ್ಟೋರಿಯಾ ಪೀಕ್ ಇರೋದು, ಮತ್ತು ಸೋಹೋ, ಆಮೇಲೆ ಎಷ್ಟೊಂದು ನೈಟ್ ಲೈಫ್ ಸ್ಟ್ರೀಟ್ಸ್ ಇರೋದು ಎಲ್ಲ ಅಲ್ಲೇ. ಆಮೇಲೆ ಎಷ್ಟೊಂದು ಮಾರ್ಕೆಟ್ಸ್ ಇದೆ, ಅಂದರೆ ಲೋಕಲ್ ಮಾರ್ಕೆಟ್ಸ್ ಎಲ್ಲ ಅಲ್ಲೇ ಇದೆ. ಆಮೇಲೆ ತುಂಬ ಮಾಲ್ಸ್ ಇದೆ. ಆಮೇಲೆ ಇನ್ಫ್ಯಾಕ್ಟ್ ತುಂಬ IT ಕಂಪ್ನೀಸ್ ಕೂಡ ಹಾಂಗ್ಕಾಂಗ್ ಐಲ್ಯಾಂಡಲ್ಲೇ ಇದೆ. ನಾವಲ್ಲಿಗೆ ಈ ಫೆರಿ ಎಲ್ಲ ಇದೆಯಲ್ಲ, ಅದರಲ್ಲೂ ಹೋಗ್ಬೋದು, ಮೆಟ್ರೋದಲ್ಲೂ ಹೋಗ್ಬೋದು, ಮತ್ತು ಕಾರಲ್ಲೂ ಹೋಗ್ಬೋದು. ಮೆಟ್ರೋ ಐ ಥಿಂಕ್ ಇಟ್ಸ್ ದ ಬೆಸ್ಟ್ ಆಪ್ಷನ್ ಅನಿಸುತ್ತೆ, ಬಿಕಾಸ್ ತುಂಬ ಈಸಿ ಇದೆ ಮತ್ತು ತುಂಬ ಅಫೋರ್ಡೆಬಲ್, ತುಂಬ ಫಾಸ್ಟ್ ಕೂಡ. ಮತ್ತು ಹಾಂಗ್ಕಾಂಗ್ ಐಲ್ಯಾಂಡಲ್ಲೇ ಮೋಸ್ಟ್ ಆಫ್ ದ ವಾಕಿಂಗ್ ಟೂರ್ಸ್ ಕೂಡ. ನಾನು ವಾಕಿಂಗ್ ಟೂರ್ಸ್ ನೋಡಬೇಕಾದ್ರೆ ಐ ಥಿಂಕ್ 9 out of 10 ವಾಕಿಂಗ್ ಟೂರ್ಸ್ ಇರೋದು ಹಾಂಗ್ಕಾಂಗ್ ಐಲ್ಯಾಂಡಲ್ಲೇ. ಮತ್ತು ಅಲ್ಲೇ ತುಂಬ ಹಿಸ್ಟಾರಿಕ್ ಪ್ಲೇಸಸ್ ಕೂಡ ಇರೋದು, ಲೈಕ್ ಇವಾಗ ಲೆಜಿಸ್ಲೇಟಿವ್ ಕೋರ್ಟ್ ಆಗಿರಲಿ, ಆಮೇಲೆ ಎಷ್ಟೊಂದು ಈ ಬ್ರಿಟಿಷ್ ಎಂಪೈರ್ ಇದ್ದಾಗ ಅವ್ರು ಏನೇನೋ ಕಟ್ಟಿದ ಬಿಲ್ಡಿಂಗ್ಸ್ಗಳು ಅದೆಲ್ಲ ಜಾಸ್ತಿ ಅಲ್ಲೇ ಇರೋದು. ಇಲ್ಲಿ ಕೂಡ ಇದೆ, ಬಟ್ ಇಲ್ಲಿ ಮ್ಯೂಸಿಯಂ ಮತ್ತು ಇಲ್ಲೂ ಶಾಪಿಂಗ್ ಮಾಲ್ಸ್ ಎಲ್ಲ ಇದೆ. ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಮತ್ತು ಅಲ್ಲಿ ಸ್ವಲ್ಪ ಹ್ಯಾಪನಿಂಗ್ ಅಂತ ಕೂಡ ಅನಿಸುತ್ತೆ. ಹಾಂಗ್ಕಾಂಗ್ ಫಸ್ಟು ಬ್ರಿಟಿಷರು ಹಾಂಗ್ಕಾಂಗ್ ಹೆಂಗೆ ಬಂದರು ಅಂದರೆ, ಈ ಫಸ್ಟ್ ಓಪಿಯಂ ವಾರ್ ಅಂತ ಒಂದು ವಾರ್ ನಡೀತು. ಏನಂತ ಅಂದರೆ ಬ್ರಿಟಿಷರ್ಸು ಈ ಓಪಿಯಂನ ಈ ಈಸ್ಟಲ್ಲಿ ಬೆಳೆದು ಟ್ರೇಡ್ ಮಾಡ್ತಾಯಿದ್ರು. ಈ ಚೈನಾದವರು ಅದನ್ನು ಬ್ಯಾನ್ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಈ ಆಂಗ್ಲೋ ಚೈನೀಸ್ಗೆ ಈ ಓಪಿಯಂ ವಾರ್ ಅಂತ ಆಯಿತು. ಆ ಓಪಿಯಂ ವಾರಲ್ಲಿ ಬ್ರಿಟಿಷರ್ಸು ಹಾಂಗ್ಕಾಂಗ್ ಐಲ್ಯಾಂಡ್ನ, ಅಂದರೆ ಆ ಜಾಗನ ಅವರು ಕ್ಯಾಪ್ಚರ್ ಮಾಡಿದ್ರು. ಕ್ಯಾಪ್ಚರ್ ಮಾಡಿದಾಗ ಈ ಹಾಂಗ್ಕಾಂಗ್ ಐಲ್ಯಾಂಡ್ ಅನ್ನೋದು ಅವ್ರ ಅಂಡರ್ ಹೋಯಿತು. ಆಮೇಲೆ ಅವರು ಅದೇ ಕಾಲನೈಸ್ ಮಾಡೋಕ್ಕೆ, ಮಾಮೂಲಿ ಬ್ರಿಟಿಷ್ ಎಂಪೈರ್ ಕಾಲನೈಸ್ ಮಾಡೋಕ್ಕೆ ಶುರು ಮಾಡಿದರು. ಅದು ಇಲ್ಲಿ ಕೌವ್ಲೂನ್, ಇವಾಗ ನಾನೇನು ನಿಂತಿದ್ದೀನಲ್ಲ ಈ ಕೌವ್ಲೂನ್ ಜಾಗ ಅಥವಾ TST ಈ ಏರಿಯಾ ಏನಂತ ಕರೀತಾರೆ, ಅದು ಕೂಡ ಎಕ್ಸ್ಪ್ಯಾಂಡ್ ಆಯಿತು ಹಾಂಗ್ಕಾಂಗ್ ಐಲ್ಯಾಂಡಿಂದ ಇಲ್ಲಿಗೆ. ಅದಾದಮೇಲೆ ಇನ್ನೊಂದೇನೆಂದರೆ ಈ ಜನಕ್ಕೆ, ಅಂದರೆ ಹಾಂಗ್ಕಾಂಗ್ ಜನಕ್ಕೆ, ಅಂದರೆ ಹಾಂಗ್ಕಾಂಗಲ್ಲಿರೋ ಪಾಪ್ಯುಲೇಷನ್ ಎಲ್ಲರೂ ಮೋಸ್ಟ್ಲಿ ಚೈನಾಯಿಂದ ಮೈಗ್ರೇಟ್ ಆಗಿರೋದು. ಅಂದರೆ ಅವಾಗ ವಾರ್ಗಳೆಲ್ಲ ನಡಿಬೇಕಾದ್ರೆ ಅವ್ರು ಅಲ್ಲಿಂದ ಇಲ್ಲಿಗೆ ಮೈಗ್ರೇಟ್ ಆಗಿರೋದು. ಆ್ಯಂಡ್ ಇನ್ಫ್ಯಾಕ್ಟ್ ದೇ ವರ್ ವೆರಿ ಹ್ಯಾಪಿ ಅಂಡರ್ ಬ್ರಿಟಿಷ್ ಎಂಪೈರ್. ಐ ಥಿಂಕ್ ದಿಸ್ ಇಸ್ ದ ಓನ್ಲಿ ಪ್ಲೇಸ್ ವೇರ್ ಪೀಪಲ್ ವರ್ ಹ್ಯಾಪಿ ಅಬೌಟ್ ಬ್ರಿಟಿಷ್ ಎಂಪೈರ್ ಅಂಡರ್ ಇರೋಕ್ಕೆ. ಅದಾದಮೇಲೆ 1997 ಅಂದರೆ ಈ ಬ್ರಿಟಿಷ್ ಅವರು ಈ ಹಾಂಗ್ಕಾಂಗ್ನ ವಾಪಸ್ ಚೈನಾ ಅಂಡರ್ಗೆ ಕೊಡ್ತಾರೆ. ದಟ್ಸ್ ವೆನ್
ಹಾಂಗ್ಕಾಂಗ್ ಕಮ್ಸ್ ಅಂಡರ್ ಚೈನಾ. ಅದಾದಮೇಲೂ ಕೂಡ ಈ ಹಾಂಗ್ಕಾಂಗ್ ಅವ್ರಿಗೆ ಚೈನಾ ಅಂಡರ್ ಹೋಗೋಕ್ಕೆ ಇಷ್ಟ ಇಲ್ಲ ಫಾರ್ ವೇರಿಯಸ್ ರೀಸನ್ಸ್. ಸೊ ಇವರು ಮತ್ತು ಚೈನಾದವರು ಏನು ಡೀಲ್ ಮಾಡ್ಕೊತಾರಂದರೆ, ಇಟ್ಸ್ ಲೈಕ್ ಚೈನಾ ಅಂಡರ್ ಇರ್ತೀವಿ, ಬಟ್ ನಮಗೆ ಆದಂಥದ್ದು ಸೆಪ್ರೇಟ್ ಫ್ರೀಡಮ್ ಇರುತ್ತೆ. ಮತ್ತು ನಾವು ಈ ಚೈನಾದಲ್ಲಿ ಏನೇನು ರೂಲ್ಸ್ ಫಾಲೋ ಮಾಡ್ತಾರಲ್ಲ, ಮೋಸ್ಟ್ ಆಫ್ ದ ರೂಲ್ಸ್ ಇಲ್ಲಿ ಅಪ್ಲಿಕೇಬಲ್ ಆಗಬಾರ್ದು ಅಂತ. ಸೊ ಅವರು ಓಕೆ ಅಂತ ಎಲ್ಲ ಅಗ್ರಿ ಮಾಡಿಕೊಂಡು ಟೂ ರೂಲ್ಸ್ ಒನ್ ಕಂಟ್ರಿ ಅಂತ ಏನೋ ಒಂದು ಮಾಡಿಕೊಂಡು ಇವರಿಗೆ ಅಂತ ಸೆಪ್ರೇಟ್ ರೂಲ್ಸ್ ಅಂತ ಮಾಡಿಬಿಡ್ತಾರೆ. ಸೊ ಚೈನಾ ಮೋಸ್ಟ್ ಆಫ್ ದ ಚೈನಾ ರೂಲ್ಸ್ ಇಲ್ಲಿ ಅಪ್ಲೈ ಆಗಲ್ಲ. ಆಮೇಲೆ ಆ ಥರ ಆದಾಗ ಸೊ ಇದು ಏನಂದರೆ 50 yearsಗೆ ಅಗ್ರಿಮೆಂಟ್ ಮಾಡ್ಕೋತಾರೆ. 50 years ಇವ್ರದ್ದೇ ಆದಂಥ ಸೆಪ್ರೇಟ್ ಫ್ರೀಡಮ್ ಇದೆ, ಇವ್ರಿಗೆ ಆದಂಥ ಸೆಪ್ರೇಟ್ ರೂಲ್ಸ್ ಇದೆ. ಬಟ್ ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ ಆಫ್ ಚೈನಾ ಅಂತ. ಈ ಹಾಂಗ್ಕಾಂಗು, ಅದರಲ್ಲಿ ಹಾಂಗ್ಕಾಂಗ್ ಐಲ್ಯಾಂಡ್ ಬರುತ್ತೆ, ಕೌಲೂನ್ ಬರುತ್ತೆ, ಆಮೇಲೆ ಮಕಾವ್ ಐಲ್ಯಾಂಡ್ಸ್ ಅಂತ ಇದೆ, ಅದು ಕೂಡ ಬರುತ್ತೆ. ಸೊ ಆಲ್ ಆಫ್ ದೀಸ್ ರೀಜನ್ಸ್ ಅಂಡರ್ ಸ್ಪೆಷಲ್ ಅಡ್ಮಿನಿಸ್ಟ್ರೇಟಿವ್ ರೀಜನ್ಸ್ ಆಫ್ ಚೈನಾ ಅಂತ ಆಗುತ್ತೆ. ಇದೇನಂದರೆ ಅಗ್ರಿಮೆಂಟ್ 50 years ಅಂತ ಹೇಳ್ತಾರೆ. ಸೊ ಆಫ್ಟರ್ 50 years ನೋಡಬೇಕು ಏನಾಗುತ್ತೆ, ಏನು ಆಗಲ್ಲ ಅಂತ. ಆಮೇಲೆ ಇನ್ನೊಂದು ಏನಂತಂದರೆ, ಇವಾಗ ಸದ್ಯಕ್ಕೆ ಅಂದರೆ ಈಗ 5-6 years ಬ್ಯಾಕ್ ಹಾಂಗ್ಕಾಂಗಲ್ಲಿ ತುಂಬ ಜನ ಆಸ್ಟ್ರೇಲಿಯನ್ಸ್ ಮತ್ತು ಬ್ರಿಟಿಷ್ ಆಮೇಲೆ ಈ ಕೊರಿಯನ್ಸ್ ಕೂಡ ತುಂಬ ಜನ ಇದ್ರಂತೆ. ಇವಾಗ ಎಲ್ಲ ಆಚೆಗಡೆ ಮೈಗ್ರೇಟ್ ಆಗ್ತಿದ್ದಾರೆ, ಎಲ್ಲ ಹಾಂಗ್ಕಾಂಗ್ ಬಿಟ್ಟು ವಾಪಸ್ ಆಚೆ ಹೋಗ್ತಿದ್ದಾರೆ. ಏನಕ್ಕೆ ಅಂತಂದರೆ ಸಮ್ವೇರ್ ಇವರು ಈವನ್ ದೋ ಇವ್ರದ್ದು ಸೆಪ್ರೇಟ್ ಏನೋ ರೂಲ್ಸ್, ಸೆಪ್ರೇಟ್ ಲಾ ಎಲ್ಲ ಇದ್ದರೂ ಕೂಡ ಸಮ್ವೇರ್ ಈ ಚೈನಾದು ಪ್ರತಿಯೊಂದು ರೂಲ್ ಮತ್ತು ಲಾ ಚೈನಾ ಇನ್ಫ್ಲುಯೆನ್ಸಲ್ಲೇ ನಡೀತಾ ಇದೆ. ಮತ್ತು ಆಲ್ ಆಫ್ ಅ ಸಡನ್ ಎಷ್ಟೊಂದು ರೂಲ್ಸ್, ಎಷ್ಟೊಂದು ಲಾಸ್ ಎಲ್ಲ ಚೇಂಜ್ ಆಗ್ತಾ ಇದೆ. ಆಮೇಲೆ ದೇ ಸಮ್ಹೌ ಡೋಂಟ್ ಫೀಲ್ ಸೇಫ್ ಹಿಯರ್. ಇನ್ಫ್ಯಾಕ್ಟ್ ಹಾಂಗ್ಕಾಂಗ್ ಜನನೂ ಎಷ್ಟೊಂದು ಜನ ಈ ಜಾಗ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಈ ಅವಾಗೆಲ್ಲ ಮೈಗ್ರೇಟ್ ಆಗಿರಲ್ಲ ಚೈನಾ ಟು ಹಾಂಗ್ಕಾಂಗ್, ಮತ್ತು ಅದೇ ಬ್ರಿಟಿಷ್ ಎಂಪೈರ್ ಇದ್ದಾಗ. ಸೊ ಅವರಿಗೆಲ್ಲರಿಗೂ UK ಹೋಗಿ 5 ವರ್ಷ ಇರಬಹುದು, ಆ ಥರದ ಒಂದು ಪರ್ಮಿಷನ್ ಕೊಟ್ಟಿದ್ದಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮೋಸ್ಟ್ ಆಫ್ ದೆಮ್ ಆಚೆ ಹೋಗ್ತಾ ಇದ್ದಾರೆ. ಮತ್ತು ಇಂಡಿಯನ್ಸ್ ಕೂಡ ಇದ್ದಾರೆ, ಬಟ್ ತುಂಬ ಕಮ್ಮಿ ಅಂತ ಅನಿಸುತ್ತೆ ನಂಗೆ. ಅಷ್ಟೊಂದು ಇಂಡಿಯನ್ಸ್ ಇಲ್ಲ ಅಂತ ಅನಿಸುತ್ತೆ ಇಲ್ಲಿ. ಇದ್ರೂ ಅದೇ ಮೋಸ್ಟ್ ಆಫ್ ದೆಮ್ ಅಂದರೆ ಕೆಲವರು IT ಜಾಬ್ಸಲ್ಲಿದ್ದಾರೆ, ಮತ್ತು ಎಷ್ಟೋ ಜನ ಇಂಡಿಯನ್ಸ್, ಪಾಕಿಸ್ತಾನೀಸ್ ಲೈಕ್ ಈ ಡ್ರೈವರ್ಸ್ ಆಗಿ, ಆಮೇಲೆ ಹೋಟೆಲ್ ಮ್ಯಾನೇಜ್ಮೆಂಟ್ ಆ ಥರ ಜಾಬ್ಸಲ್ಲೂ ಕೂಡ ಇದ್ದಾರೆ. ಸೊ ಬಟ್ ಇರೋದ್ರಲ್ಲಿ ಕಮ್ಮಿ ಇಂಡಿಯನ್ಸ್ ಇರೋದು, ಜಾಸ್ತಿ ಚೈನೀಸ್ ಇದ್ದಾರೆ, ಜಾಸ್ತಿ ಫಿಲಿಪಿನೋಸ್ ಇದ್ದಾರೆ, ಆಮೇಲೆ ಹಾಂಗ್ಕಾಂಗ್ ಅವರು ಇದ್ದಾರೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಈ ಅವೆನ್ಯೂ ಆಫ್ ಸ್ಟಾರ್ಸ್ ಅಂತ ಏನು ಕರೀತಾರೆ ಅಂದರೆ, ಈ ವಿಕ್ಟೋರಿಯಾ ಹಾರ್ಬರ್ ಹತ್ರ ಇರೋದಕ್ಕೆ ಇಲ್ಲಿ ಸೊ ಫೇಮಸ್ ಪೀಪಲ್ ಹೂ ಹ್ಯಾಸ್ ಮೇಡ್ ಅಂದರೆ ಒಂದು ಏನೋ ಅಚೀವ್ಮೆಂಟ್ ಮೂವೀಸಲ್ಲಿ, ಥಿಯೇಟರ್, ಹಾಂಗ್ಕಾಂಗ್ ಮೂವೀಸ್ ಮತ್ತು ಥಿಯೇಟರಲ್ಲಿ ಏನಾದ್ರು ಅಚೀವ್ಮೆಂಟ್ ಮಾಡಿದವ್ರದ್ದು ಫೋಟೋ ಮತ್ತು ಅವ್ರದ್ದು ಡೀಟೇಲ್ಸ್ ಎಲ್ಲ ಈ ಉದ್ದಕ್ಕೂ ಕಾರಿಡಾರಲ್ಲಿ ಹಾಕೊಂಡು ಹೋಗಿದ್ದಾರೆ. ಸೊ ದ್ಯಾಟ್ ಇಸ್ ವೈ ಐ ಥಿಂಕ್ ಇಟ್ಸ್ ಕಾಲ್ಡ್ ಅವೆನ್ಯೂ ಆಫ್ ಸ್ಟಾರ್ಸ್. ಸೊ ಎಷ್ಟೊಂದು ಜನದ ಹೆಸರು, ಐ ಮೀನ್ ಈ ಥರ ಅವ್ರದ್ದು ಫೋಟೋ ಮತ್ತು ಅವ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಇಫ್ ಯು ಸ್ಕ್ಯಾನ್ ದಿಸ್ ಯು ವಿಲ್ ಬಿ ಏಬಲ್ ಟು ರೀಡ್ ಮೋರ್ ಅಬೌಟ್ ದೆಮ್ ಮತ್ತು ಅವ್ರ ಅಚೀವ್ಮೆಂಟ್ಸ್ ಬಗ್ಗೆ. ತುಂಬ ಚೆನ್ನಾಗಿದೆ, ಇಲ್ಲಿಂದ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಆ್ಯಂಡ್ ಇವತ್ತು ನನ್ನ ಲಾಸ್ಟ್ ಡೇ ಹಾಂಗ್ಕಾಂಗಲ್ಲಿ, ಮನಸ್ಸೇ ಆಗ್ತಿಲ್ಲ ಇಲ್ಲಿಂದ ಬಿಟ್ಟು ಹೋಗೋಕ್ಕೆ. ಆಲ್ರೆಡಿ 6 ಆಯಿತು, ಹೋಗಬೇಕು, ಮತ್ತೆ ಬೇರೆ ಕೆಲಸ ಇದೆ, ಹೋಗಬೇಕು. ಬಟ್ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ. ಇನ್ನೊಂದು ದಿನ ಇರ್ಬೋದಿತ್ತೇನೋ ಅಂತ ಇವಾಗ ಅನಿಸ್ತಿದೆ. ಬಟ್ ಆವಾಗ ಬುಕ್ ಮಾಡ್ತಾ ಅಯ್ಯೋ 4 ದಿನ ತುಂಬ ಜಾಸ್ತಿ ಆಗೋಯ್ತಾ, 3 ದಿನ ಸಾಕಾ, ಆ ಥರದ್ದೆಲ್ಲ ಯೋಚನೆ ಬರ್ತಾಯಿತ್ತು. ಇವಾಗ ಇಲ್ಲಿ ಬಂದಮೇಲೆ ವಾಪಸ್ ಹೋಗೋಕ್ಕೆ ಮನಸ್ಸಾಗ್ತಾ ಇಲ್ಲ. ಯಾರಾದರೂ ಸೋಲೋ ಟ್ರಿಪ್ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ರೆ ಹಾಂಗ್ಕಾಂಗ್ ಇಸ್ ದ ಬೆಸ್ಟ್ ಪ್ಲೇಸ್. ಎಷ್ಟು ಸೇಫ್ ಇದೆ, ಸಖತ್ ಜನನೂ ಅಷ್ಟೇ ಹೆವಿ ಹೆಲ್ಪ್ಫುಲ್ ಇದ್ದಾರೆ, ಮತ್ತು ಸ್ವೀಟ್ ಇದ್ದಾರೆ. ಮತ್ತೇನಾದ್ರು ಅಂದರೆ ಅಂತಿಲ್ಲ ಅನ್ಲೆಸ್ ಅವ್ರಿಗೆ ಇಂಗ್ಲೀಷ್ ಭಾಷೆ ಬರಲ್ಲ ಅಂತಂದರೆ ಹೆಲ್ಪ್ ಮಾಡಲ್ಲ ಅಷ್ಟೇ. ಬಟ್ ಅವ್ರಿಗೇನಾದ್ರು ನೀವು ಮಾತಾಡೋ ಭಾಷೆ ಬರುತ್ತೆ ಅಂತ ಆದರೆ ಒಂದು ಕಾಮನ್ ಲ್ಯಾಂಗ್ವೇಜ್ ಇದ್ದರೂ ಕೂಡ ಸಖತ್ ಹೆಲ್ಪ್ ಮಾಡ್ತಾರೆ, ಹೆಲ್ಪ್ಫುಲ್ ಇದ್ದಾರೆ, ಮತ್ತು ಒಳ್ಳೆ ಜನ. ಇವಾಗ ನಾನು ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಹಾಂಗ್ಕಾಂಗ್ ತೋರಿಸ್ತೀನಿ. ದಿಸ್ ಇಸ್ ದ ಟಾಲೆಸ್ಟ್ ಬಿಲ್ಡಿಂಗ್ ಇನ್ ಹಾಂಗ್ಕಾಂಗ್.
ವರ್ಲ್ಡಲ್ಲಿ 13th ಟಾಲೆಸ್ಟ್ ಬಿಲ್ಡಿಂಗ್ ಇನ್ ದ ವರ್ಲ್ಡ್. ಬಟ್ ಹಾಂಗ್ಕಾಂಗಲ್ಲಿ ಟಾಲೆಸ್ಟ್ ಬಿಲ್ಡಿಂಗ್. ಇನ್ಫ್ಯಾಕ್ಟ್ ಏನಂತ ಅಂದರೆ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ನಂಬರ್ ಆಫ್ ಸ್ಕೈ ಸ್ಕ್ರೇಪರ್ಸ್ ಇರೋದು ಹಾಂಗ್ಕಾಂಗಲ್ಲೇ. ಆಮೇಲೆ ಸೆಕೆಂಡ್ ಸಿಟಿ ಬಂದು ಹೈಯೆಸ್ಟ್ ನಂಬರ್ ಆಫ್ ಸ್ಕೈ ಸ್ಕ್ರೇಪರ್ಸ್ಗೆ ಶೆನ್ಝನ್. ಅದಾದಮೇಲೆ ನ್ಯೂಯಾರ್ಕ್, ದುಬೈ ಅಂತ ಅನಿಸುತ್ತೆ, ಅಥವಾ ದುಬೈ ನ್ಯೂಯಾರ್ಕೋ ಗೊತ್ತಿಲ್ಲ. ಬಟ್ ಫಸ್ಟ್ ಇರೋದು ಹಾಂಗ್ಕಾಂಗ್ಗೆ. ಹಾಂಗ್ಕಾಂಗ್ ಇಸ್ ದ ಸಿಟಿ ವಿತ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಕೈ ಸ್ಕ್ರೇಪರ್ಸ್. ಇನ್ನೊಂದೇನು ಫನ್ ಫ್ಯಾಕ್ಟ್ ಅಂದರೆ ಹಾಂಗ್ಕಾಂಗ್ ಗೌರ್ಮೆಂಟ್ ಅವರು ಇಲ್ಲಿ ಜನಕ್ಕೆ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಇರೋಕ್ಕೆ ಅಂದರೆ ಪುಷ್ ಮಾಡ್ತಾರೆ. ಯಾಕಂತ ಅಂದರೆ ದೊಡ್ಡ ಮನೆ ಕಟ್ಟೋಕ್ಕೆ ಜಾಸ್ತಿ ಲ್ಯಾಂಡ್ ಬೇಕು ಮತ್ತು ಜಾಸ್ತಿ ಮರಗಳನ್ನ ಕಟ್ ಮಾಡಬೇಕು. ಸೊ ಅದಕ್ಕೆ ಇಲ್ಲಿ ವಿಲ್ಲಾಗಳು ಅದೆಲ್ಲ ನಾನಂತೂ ನೋಡಲೇ ಇಲ್ಲ, ಇದೆಯಾ ಇಲ್ವಾ ಗೊತ್ತಿಲ್ಲ, ಬಟ್ ಇಲ್ಲವೇ ಇಲ್ಲ. ಅಂದರೆ ಇಂಡಿಪೆಂಡೆಂಟ್ ಹೌಸಸ್ಗಳೆಲ್ಲ ಇಲ್ಲವೇ ಇಲ್ಲ. ಜಾಸ್ತಿ ಇರೋದು ಅಪಾರ್ಟ್ಮೆಂಟ್ಸೇ, ಮತ್ತು ಫ್ಲ್ಯಾಟ್ಸ್ ಕೂಡ ತುಂಬ ಚಿಕ್ಕ ಚಿಕ್ಕ ಫ್ಲ್ಯಾಟ್ಸ್ ಅಂತೆ. ನಾನು ಆಗಲೇ ಹೇಳಿದಾಗೆ ನೀವೇನಾದರೂ ಸೋಲೋ ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂದರೆ ಹಾಂಗ್ಕಾಂಗ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸಸ್. ಯಾಕಂದರೆ ತುಂಬ ಸೇಫ್ ಇದೆ. ಮಧ್ಯರಾತ್ರಿ ಓಡಾಡ್ತಿದ್ರು ಅನ್ಸೇಫ್ ಅಂತ ಅನಿಸಲ್ಲ. ಆಮೇಲೆ ಜನ ಕೂಡ ನಾವು ಕೇಳಿದರೆ ಅವ್ರಿಗೆ ಆದಷ್ಟು ಹೆಲ್ಪ್ ಮಾಡ್ತಾರೆ. ನಮ್ಮನ್ನು ವಿಯರ್ಡಾಗಿ ನೋಡೋದು ಆ ಥರ ಎಲ್ಲ ಏನು ಮಾಡಲ್ಲ. ಸೊ ನಮಗೆ ಅನಿಸಲ್ಲ ನಾವು ಯಾವುದೋ ಗೊತ್ತಿಲ್ಲದಿರೋ ಜಾಗಕ್ಕೆ ಬಂದಿದ್ದೀವಿ ಅಂತ. ನೆಕ್ಸ್ಟ್ ಕಮ್ಯೂಟಿಂಗ್ ಅಂತ ಬಂದರೆ ಎಲ್ಲ ಕಡೆ ಬಸ್ಸಸ್, ಮೆಟ್ರೋ, ಟ್ರಾಮ್ಸ್ ಆ್ಯಂಡ್ ಟ್ಯಾಕ್ಸೀಸ್ ಸಿಗುತ್ತೆ. ಮಧ್ಯರಾತ್ರಿಲಿ ಕೂಡ ಟ್ಯಾಕ್ಸೀಸ್ ಓಡಾಡ್ತಿರುತ್ತೆ. ಆ್ಯಕ್ಚುಲಿ ಟ್ಯಾಕ್ಸೀಸ್ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಮೆಟ್ರೋ ಅಂತೂ ಆಲ್ಮೋಸ್ಟ್ ಎಲ್ಲ ಟೂರಿಸ್ಟ್ ಪ್ಲೇಸಸ್ಗೂ ಮಾಡಿದ್ದಾರೆ. ಮೆಟ್ರೋ ಕಾರ್ಡ್ ತೊಗೊಂಡ್ರೆ ಆಯಿತು. ನಾನಂತೂ ಇಡೀ ಹಾಂಗ್ಕಾಂಗ್ ಟ್ರಿಪ್ನಲ್ಲಿ ಒಂದು ಸತಿನೂ ಟ್ಯಾಕ್ಸಿ ಎತ್ತಿಲ್ಲ, ಅಷ್ಟು ಈಸಿ ಇದೆ ಮೆಟ್ರೋ. ಏರ್ಪೋರ್ಟ್ ಇಂದ ಹೋಟೆಲಿಂದ ಏರ್ಪೋರ್ಟಿಗೆ ಕೂಡ ನಾವು ಮೆಟ್ರೋ ತೊಗೊಂಡು ಆರಾಮಾಗಿ ಹೋಗ್ಬೋದು. ಆಮೇಲೆ ಕಾಸ್ಟ್ ಅಂತ ಬಂದರೆ ಹಾಂಗ್ಕಾಂಗ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತಲೇ ಕನ್ಸಿಡರ್ ಮಾಡ್ಬೋದು, ಹೋಟೆಲ್ಸ್, ಫುಡ್, ಟ್ರಾವೆಲಿಂಗ್ ಎಲ್ಲ. ಬಟ್ ಅಷ್ಟೇ ಚೆನ್ನಾಗಿದೆ. ಶಾಪಿಂಗ್ ಮುಗಿಸ್ಕೊಂಡು ಬಂದೆ, ಒಂದಷ್ಟು ಶಾಪಿಂಗ್ ಮಾಡಿದ್ದೀನಿ. ಇಲ್ಲೆಲ್ಲ ಹೆಂಗಂದರೆ ಎಷ್ಟು ದೊಡ್ಡ ದೊಡ್ಡ ಬ್ರ್ಯಾಂಡ್ಸ್ ಅಂದರೆ ಈಗ ಲೂಯಿ ವಿಟಾನ್ ಮತ್ತು YSL, ಪ್ರಾಡಾ, ಡಿಯೋರೆಲ್ಲ ಮಾಮೂಲಿ ಅಂಗಡಿಗಳಲ್ಲೇ ಮಾರ್ತಿರ್ತಾರೆ. ಲೈಕ್ ಒಂದು ನಾರ್ಮಲ್ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ, ಈ ಥರ ಅಂಗಡಿಗಳಲ್ಲೆಲ್ಲ ಮಾರ್ತಿರ್ತಾರೆ. ಅವರು ವೆರಿಫೈಡ್ ಸೆಲ್ಲರ ಇಲ್ವಾ ಅಂತಲೂ ಗೊತ್ತಿಲ್ಲ. ಬಟ್ ಪ್ರೈಸ್ ಆಲ್ಮೋಸ್ಟ್ ಇವಾಗ ಏನೋ ಆ್ಯಕ್ಚುಲ್ ಅಂಗಡಿಗಳಲ್ಲಿ ಈಗ ಡಿಯೋರ್ ಅಂಗಡಿಲಿ ಎಷ್ಟು ಪ್ರೈಸ್ ಇರುತ್ತೋ ಆಲ್ಮೋಸ್ಟ್ ಅಷ್ಟೇ ಪ್ರೈಸ್ ಇರುತ್ತೆ, ಒಂದು ಸ್ವಲ್ಪ ಕಮ್ಮಿ ಇರ್ಬೋದೇನೋ. ಬಟ್ ಡ್ಯೂಪ್ಲಿಕೇಟಾ ರಿಯಲ್ಲ ಮಾಡ್ತಿರೋದು ಅಂತಲೂ ಗೊತ್ತಿಲ್ಲ. ಆಮೇಲೆ ಇನ್ನೂ ಒಂದಷ್ಟು ಅಂಗಡಿಗೆ ಹೋಗಿದ್ದೆ, ಅದು ಯಾವುದೋ ಬ್ರ್ಯಾಂಡು ಅಂದರೆ ಗೊತ್ತೇ ಇಲ್ಲ, ಮತ್ತು ಅದ್ರ ಮೇಲೆ ಬ್ರ್ಯಾಂಡ್ ಹೆಸರು ಪ್ರಿಂಟು ಆಗಿಲ್ಲ. ಅದಕ್ಕೆಲ್ಲ 300,000 ಹಾಂಗ್ಕಾಂಗ್ ಡಾಲರ್ಸ್. ಪುಟ್ಪುಟಾಣಿ ಬ್ಯಾಗ್ಗಳಿಗೆಲ್ಲ ತಲೆ ಎಲ್ಲ ಕೆಟ್ಟೋಯ್ತು. ಏನು ಶಾಪಿಂಗ್ ಮಾಡಬೇಕು, ಏನು ಶಾಪಿಂಗ್ ಮಾಡಬಾರ್ದು ಅಂತಲೇ ಗೊತ್ತಾಗಿಲ್ಲ. ಸೊ ನಾನು ಲಕ್ಸುರಿ ಬ್ರ್ಯಾಂಡ್ಸ್ ಸವಾಸಕ್ಕೆ ಹೋಗಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಎಲ್ಲ ದುಬೈಯಲ್ಲೇ ಸಿಗುತ್ತೆ. ಸೊ ಬಟ್ ನಾನು ಫಸ್ಟ್ ಸೋಲೋ ಟ್ರಿಪ್ ಆಗಿರೋದ್ರಿಂದ ಏನಾದ್ರು ಒಂದು ಚೆನ್ನಾಗಿರೋದು ಶಾಪಿಂಗ್ ಮಾಡೋಣ ನನಗೆ ಅಂತ ಅಂದ್ಕೊಂಡಿದ್ದೆ. ಸೊ ಅದಕ್ಕೆ ನಾನು ಸ್ವರೋಸ್ಕಿದು ಒಂದು ಚಿಕ್ಕದು ನೆಕ್ಲೆಸ್ ತೊಗೊಂಡೆ, ಚಿಕ್ಕದು. ಈ ಲಕ್ಸುರಿ ಬ್ರ್ಯಾಂಡ್ಸ್ ಅದನ್ನ ಆ್ಯಕ್ಚುಲಿ ನಾನು ಯಾವುದಾದ್ರು ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, LVದು ಅಥವಾ ಯಾವುದಾದ್ರೂ. ನೋಡಿದ್ರೆ ಇಲ್ಲಿ ಹೆವಿ ಕನ್ಫ್ಯೂಷನ್ನು. ಆಮೇಲೆ ಆ್ಯಕ್ಚುಲ್ LV ಅಂಗಡಿಗಳಿಗೆಲ್ಲ ಹೋದರೆ ಫುಲ್ ಕ್ಯೂ, ಅಂದರೆ 1 hour ವೆಯ್ಟಿಂಗ್, 1.5 hours ವೆಯ್ಟಿಂಗ್. ಈ ಚಿಕ್ಕ ಚಿಕ್ಕ ಅಂಗಡಿಗಳಿಗೆಲ್ಲ ಹೋದರೆ ಕ್ಯೂ ಏನಿಲ್ಲ, ಬಟ್ ರಿಯಲ್ಲ ಡ್ಯೂಪ್ಲಿಕೇಟ್ ಅಂತಲೇ ಗೊತ್ತಾಗಲ್ಲ. ಸೊ ಇವಾಗ ಆಲ್ಮೋಸ್ಟ್ 9:45 ಆಯಿತು. ವಾಪಸ್ ನಾನು ಹೋಟೆಲ್ಗೆ ಹೋಗ್ತಾ ಇದ್ದೀನಿ. ಮುಗೀತು ನನ್ನ ಟ್ರಿಪ್. ನಾಳೆ ಇನ್ನೇನು ಬೆಳಿಗ್ಗೆ ಎದ್ದು ಚೆಕ್ಔಟ್ ಮಾಡಿ ಹೊರಡ್ಬೇಕು, ಏನೂ ಮಾಡೋಕ್ಕಾಗಲ್ಲ. ಸೊ ಐ ಥಿಂಕ್ ದಟ್ಸ್ ಇಟ್ ಫಾರ್ ಟುಡೇ. ನಾನಿಲ್ಲಿ ಡಿನ್ನರ್ ಟೇಕ್ ಅವೇ ತೊಗೊಂಡೋಗೋಣ ಅಂತ ಬಂದೆ. ಆ್ಯಕ್ಚುಲಿ ಟೇಕ್ ಅವೇ ಅಲ್ಲ, ಇಲ್ಲೇ ಕುತ್ಕೊಂಡು ಊಟ ಮಾಡೋಣ ಅಂದ್ಕೊಂಡು ಬಂದಿದ್ದು. ನೋಡಿದ್ರೆ ಆ್ಯಕ್ಚುಲಿ 11:30 ಕ್ಲೋಸ್ ಅಂತ ಇತ್ತು ಗೂಗಲಲ್ಲಿ. ಇವ್ರು ನೋಡಿದ್ರೆ 10:00 ಕ್ಲೋಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಏನಂದರೆ ವಾಂಟಾನ್ ನೂಡಲ್ಸ್ ಅಂತ ವೆರಿ ಫೇಮಸ್ ಇಯರ್, ಸಖತ್ತಾಗಿರುತ್ತಂತೆ. ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಇದು ನನ್ನ ಲಿಸ್ಟಲ್ಲಿತ್ತು ಬರೋಕ್ಕೆ ಮುಂಚೆನೇ, ಬಟ್ ಟೈಮ್ ಆಗಿರಲಿಲ್ಲ ಟ್ರೈ ಮಾಡೋಕ್ಕೆ. ಅದಕ್ಕೆ ಇವಾಗ ನೆನ್ಪಿಸ್ಕೊಂಡು ಬಂದೆ, ಇನ್ನು ತಿನ್ನೋಣ ಅಂದ್ಕೊಂಡು ಬಂದೆ. ನೋಡಿದ್ರೆ ಇವರು ಬರೀ ಟೇಕ್ ಅವೇ ಇದೆ ಅಂತಂದರು. ಸೊ ಟೇಕ್ ಅವೇ ತೊಗೊಂಡು ಹೋಗ್ತಾ ಇದ್ದೀನಿ. ಮೋಸ್ಟ್ಲಿ ರೂಮಿಗೆ ಹೋಗ್ಬಿಟ್ಟು ತಿಂತೀನಿ. ಹಾಂ, ಸೊ ಹಾಂಗ್ಕಾಂಗಿಗೆ ಬಂದರೆ ಇದು ಮಸ್ಟ್ ಟ್ರೈ.
ವಾಂಟಾನ್ ನೂಡಲ್ಸ್. ನೆಕ್ಸ್ಟ್ ದಿನ ನಾನು ವಾಪಸ್ ದುಬೈಗೆ ಹೊರಡೋ ದಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ದಿ ವೆರಿ ಫೇಮಸ್ ಆಸ್ಟ್ರೇಲಿಯನ್ ಡೈರಿ ಕಂಪ್ನಿ ಹುಡ್ಕೊಂಡು ಬಂದೆ. ಇಲ್ಲಿ ಹಾಂಗ್ಕಾಂಗ್ ಸ್ಟೈಲ್ ಬ್ರೇಕ್ಫಾಸ್ಟ್ ಅಂತೂ ತುಂಬ ಫೇಮಸ್. ಆ್ಯಕ್ಚುಲಿ ತುಂಬ ಟೇಸ್ಟಿ ಕೂಡ ಇರುತ್ತೆ. ಇಲ್ಲಿ ಯಾವಾಗ ಬಂದರೂ ಲೈನ್ ಇರುತ್ತೆ. ನಾನು ಒಬ್ಬಳೇ ಬಂದಿದ್ದರಿಂದ ನನಗೆ ಒಂದು 20 ಮಿನಿಟ್ಸಲ್ಲಿ ಟೇಬಲ್ ಸಿಕ್ತು. ಇಲ್ಲಿ ಮಸ್ಟ್ ಟ್ರೈ ಅಂದರೆ ಮಿಲ್ಕ್ ಪುಡಿಂಗ್ ಮತ್ತು ಹಾಂಗ್ಕಾಂಗ್ ಸ್ಟೈಲ್ ಫ್ರೆಂಚ್ ಟೋಸ್ಟ್. ಹೈಪಿಗೆ ತಕ್ಕನಂಗೆ ಸಖತ್ ಟೇಸ್ಟಿ ಕೂಡ ಇತ್ತು. ಇಲ್ಲಿಗೆ ನನ್ನ ಹಾಂಗ್ಕಾಂಗ್ ಟ್ರಿಪ್ ಮುಗೀತು. ನೀವು ಯಾರಾದರೂ ಸೋಲೋ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ರೆ ಇದೇ ಸೈನ್ ಅಂತ ತೊಗೊಂಡು ಹೋಗಿ ಬನ್ನಿ. ಯು ವಿಲ್ ನೆವರ್ ರಿಗ್ರೆಟ್. ತುಂಬ ಖುಷಿ ಆಗುತ್ತೆ, ಅದಂತೂ ಪಕ್ಕ. ನಾನು ಫಸ್ಟ್ ನಿಮ್ಗೆಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಇಲ್ಲಿವರೆಗೂ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ. ನಾನಂತೂ ನನ್ನ ಟ್ರಿಪ್ನ ಮತ್ತು ಈ ವಿಡಿಯೋ ಮೇಕಿಂಗ್ ಆ್ಯಂಡ್ ಎಡಿಟಿಂಗ್ ಪ್ರೊಸೆಸ್ನ ತುಂಬ ಎಂಜಾಯ್ ಮಾಡಿದ್ದೀನಿ. ನೆಕ್ಸ್ಟ್ ಏನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಳಪ್ಪ ಅಂತ ಕೇಳಿದರೆ ನಾನು ನಿಮ್ಮನ್ನೇ ಕೇಳ್ತೀನಿ ಏನು ವೀಡಿಯೋಸ್ ಮಾಡಬೇಕಂತ. ಸೊ ನೀವು ನಂಗೆ ಹೇಳಿ ನಿಮಗೆ ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ನಂಗೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಅದೇ ಥರ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಎವ್ರಿ ಒನ್ ಫಾರ್ ಸಪೋರ್ಟಿಂಗ್ ಮೀ ಫಾರ್ ದ ಪಾಸ್ಟ್ ಫ್ಯೂ ಡೇಸ್. ಕೀಪ್ ಆನ್ ಸಪೋರ್ಟಿಂಗ್ ಅಂತ ಕೇಳ್ಕೊತಾ ಸಿ ಯು ಇನ್ ದ ನೆಕ್ಸ್ಟ್ ವೀಡಿಯೋ. ಬಾಯ್.